Welcome to e-learning. Now I am going to show how we can solve simple regression problems by considering an example. Look at the example. The means of x and y are 14.6 and 12.7 and the standard deviation are 10.7 and 7.68 respectively. And the coefficient of correlation between them is plus 0.654. Write down the two equations. So this question was asked in September 2020 BCom 6th semester examination of Kuvempu University for 5 marks. In this problem, they have asked you to write two regression equations. They didn't ask you to calculate either x value or y value based on x and y values. So what you have to do? Just you have to write two equations based on the data provided in the problem. So we have to take formulas of regression two equations and substitute the values, and later we have to simplify the formula. That's it. So ಎರಡು ರಿಗ್ರೆಷನ್ ಇಕ್ವೇಶನ್ ಮಾತ್ರ ಬರ್ದಿಟ್ರೆ ಆಯ್ತು. ಎಕ್ಸ್ ವ್ಯಾಲ್ಯೂ ಅಥವಾ ವೈ ವ್ಯಾಲ್ಯೂ ಅನ್ನ ನಾವು ಕಂಡುಹಿಡಿಯೋದು ಬೇಡ ಈ ಪ್ರಾಬ್ಲಮ್ ಪ್ರಕಾರ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ. 5 ಮಾರ್ಕ್ಸ್ ಗೆ ಕೇಳ್ತಾರೆ. ಈಸಿಯಾಗಿ ನೀವೇನ್ ಮಾಡಬಹುದು, 5 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ. ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಬನ್ನಿ ತೋರಿಸ್ತೀನಿ. ಫಸ್ಟ್ ಏನ್ ಮಾಡೋಣ, ಎರಡು ಇಕ್ವೇಶನ್ ಕೇಳಿದಾರಲ್ವಾ, ಟೂ ರಿಗ್ರೆಷನ್ ಇಕ್ವೇಶನ್ಸ್ ಅಂತಂದ್ರೆ ವಿ ನೋ ದಟ್. First one is regression equation x on y and next one is regression equation y on x. So first yaudana ತೆಗೆದುಕೊಳ್ಳೋಣ. First one regression equation x on y ಅನ್ನು ತೆಗೆದುಕೊಳ್ಳೋಣ. regression equation x on y ಅಲ್ಲಿ ನಾವು ಯಾವ ಫಾರ್ಮುಲಾ ತಗೋತೀವಿ? x minus x mean is equal to r into standard deviation x. ಯಾಕೆಂದ್ರೆ x on y ಅಲ್ವಾ, standard deviation x divided by standard deviation of y into y minus y mean. So here they have given data. First ಏನ್ ಮಾಡೋಣ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮೊದಲು ಡಾಟಾ ಏನಿದೆ, ಏನ್ ನಂಬರ್ಸ್ ಇದೆ ಅನ್ನೋದನ್ನ ಬರ್ಕೊಳ್ಳೋಣ. x value ಕೊಟ್ಟಿಲ್ಲ, but they have given x mean. What is the value of x mean? X mean 14.6 and y mean also given. Y mean ಏನಿದೆ? 12.7. Next, standard deviation of x is equal to 10.7. Next, standard deviation of y is equal to 7.68. Next, they have given information about coefficient correlation between them. That means rxy is equal to 0.654. See, plus minus ಇದನ್ನೊಂದು ಸ್ವಲ್ಪ ನೀವು ಕರೆಕ್ಟ್ ಆಗಿ ಗಮನಿಸ್ಕೋಬೇಕು. ಯಾವುದೇ ಪ್ರಾಬ್ಲಮ್ ಅಲ್ಲಿ ಯಾವಾಗ ಆರ್ ವ್ಯಾಲ್ಯೂ ಕೊಡ್ತಾರೋ ಅಲ್ಲಿ ನಂಬರ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ ದಟ್ ಮೀನ್ಸ್ ಪಾಸಿಟಿವ್, ಅದು ನಮಗ್ ಗೊತ್ತು. ಆದ್ರೆ ಮಿಸ್ಟೇಕ್ ಆಗೋದು ಎಲ್ಲಿ ಅಂತಂದ್ರೆ ಕೆಲವಷ್ಟು ಟೈಮ್ ಈಗ ಇದೇ ಪ್ರಾಬ್ಲಮ್ ಅಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳಿ, -0.64 ಇತ್ತು ಅಂತ ತಿಳ್ಕೊಳ್ಳಿ. ನಾವು ಆ ಮೈನಸ್ ಅನ್ನ ಹೈಫನ್ ಅಂತಾನೋ ಅಥವಾ ಕೆಳಗಡೆ ಲೈನ್ ಅಲ್ಲಿ ಬಂದಿದೆ ಅದಕ್ಕೆ ಕೊಟ್ಟಿದ್ದಾರೆ ಅಂತಾನೋ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಆಗ ಎಂಟೈರ್ ಪ್ರಾಬ್ಲಮ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಅದಕ್ಕಾಗಿ ಈಗ ಕೋರಿಲೇಷನ್ ಕೋಎಫಿಷಿಯಂಟ್ ಹಿಂದ್ಗಡೆ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಥವಾ ಏನು ಇಲ್ವಾ ಅದನ್ನ ಕರೆಕ್ಟ್ ಆಗಿ ಇನ್ನೊಮ್ಮೆ ಗಮನಿಸಿಕೊಂಡು ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಹೋಗಿ. ಓಕೆ, rxy is equal to 0.654 ಆಯ್ತು. ನೆಕ್ಸ್ಟ್ ಸ್ಟೆಪ್ ನಾವೇನ್ ಮಾಡೋಣ, ಈ ವ್ಯಾಲ್ಯೂಸ್ ಅನ್ನ ಲೆಟ್ಸ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ. x we don't know as it is ಇಲ್ಲಿ minus x mean value 14.6 is equal to r value 0.654 into standard deviation of x 10.7 divided by standard deviation of y 7.68 into y, we don't know the value,
minus y mean value 12.7. ಸೊ ನೋಡಿ, ನೀವು ಈ ರೀತಿಯಾಗಿ ಬರ್ಕೊಂಡ್ರೆ ಮತ್ತೆ ಮತ್ತೆ ಪ್ರಾಬ್ಲಮ್ ಅನ್ನ ಓದಬೇಕು, ರೆಫರ್ ಮಾಡಬೇಕು ಅನ್ನೋದಿರಲ್ಲ. ಈಸಿಯಾಗಿ ಏನ್ ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು, ಟೈಮ್ ಅನ್ನು ಕೂಡ ಸೇವ್ ಮಾಡ್ಬೋದು. ನೆಕ್ಸ್ಟ್ x minus 14.6 is equal to, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಜಸ್ಟ್ ಇಲ್ಲಿ ವ್ಯಾಲ್ಯೂಸ್ ಅನ್ನ ನಾವು ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 0.654 into 10.7 divided by 7.68 ಇದೆ ಅಲ್ವಾ, ಅದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ಸಿಂಪ್ಲಿಫೈ ಮಾಡೋಣ. 7 divided by 7.68 into 0.654 is equal to 0.91117 ಇದೆ, 911 ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ y minus 12.7 ಅನ್ನ ಹಾಗೆ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ x minus 14.6 is equal to 0.911 into y ಏನಾಗತ್ತೆ, 0.911y ಆಯ್ತು. ಓಕೆ, 0.911y ಪ್ಲಸ್ ಇದೆ, ಮೈನಸ್ ಇದೆ, ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 0.911 into 12.7 ಮಾಡಿ is equal to 11.5697 ಇದೆ. ಸೊ ಏನ್ ಮಾಡೋಣ, 11.569 ಇರೋದ್ರಿಂದ 97 ಇದೆ. ಸೊ ಏನ್ ಮಾಡೋಣ, 57 ಅಂತ ಕನ್ಸಿಡರ್ ಮಾಡೋಣ. ರೌಂಡ್ ಆಫ್ ಮಾಡಿದಾಗ 57 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡಕ್ ಬರಲ್ಲ, ಬಟ್ 0.911 y ಇದೆ, ಮೈನಸ್ 11.57 ಇದೆ. ಏನ್ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ x is equal to 0.911y ಮೈನಸ್ 11.57. ಇಲ್ಲಿ ಏನಿತ್ತು, x ಮೈನಸ್ 40.6 ಇತ್ತು. ಸೊ ಈ ಮೈನಸ್ ಈ ಕಡೆ ತಂದಾಗ ಏನಾಗುತ್ತೆ, ಪ್ಲಸ್ 14.6 ಆಯ್ತು. ಫರ್ದರ್ ವಿ ಕ್ಯಾನ್ ಸಿಂಪ್ಲಿಫೈ. ಹೌ, x is equal to 0.911y minus 11.57 plus 14.6. So 14.6 minus 11.57 is equal to plus 3.03 plus 14.6 minus 11.57 is equal to 0.03. So this is regression equation x on y. So this is regression equation x on y. ಏನು, x is equal to 0.911y plus 3.03. ಫರ್ದರ್ ನಮಗೆ y ವ್ಯಾಲ್ಯೂ ನ ಕೊಟ್ರೆ ಏನ್ ಮಾಡಬಹುದು, we can substitute y values to find out x value. But in this problem they didn't ask you to calculate any x y value or y value. Just they asked you to write down the equations, two equations. One equation ಮುಗಿತು, ಯಾವ equation, regression equation x on y ಮುಗಿತು. ಸೊ ಅದಾದ್ಮೇಲೆ ಏನ್ ಮಾಡೋಣ, ನೆಕ್ಸ್ಟ್ ಅಲ್ಲಿ ಇಲ್ಲಿ ಫಸ್ಟ್ ಸ್ಟೆಪ್ ರಿಗ್ರೆಷನ್ ಇಕ್ವೇಶನ್ x on y ಬರ್ಕೊಂಡಿದ್ರಿ ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಗ್ರೆಷನ್ ಇಕ್ವೇಶನ್ y on x ಅನ್ನ ಬರ್ಕೊಳ್ಳೋಣ. ರಿಗ್ರೆಷನ್ ಇಕ್ವೇಶನ್ y on x. ಓಕೆ, ಫಾರ್ಮುಲಾ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಫಾರ್ಮುಲಾನು ಕೂಡ ಇಲ್ಲಿ ಚೇಂಜ್ ಮಾಡೋಣ. ಹೇಗೆ ಚೇಂಜ್ ಮಾಡೋಣ, ಫಾರ್ಮುಲಾ y on x ಇದ್ದಾಗ ಏನಾಗುತ್ತೆ, y minus y mean is equal to r into standard deviation y divided by standard deviation x into x minus x mean ಆಯ್ತು ಫಾರ್ಮುಲಾ. ಸೊ ಈಗ ಏನ್ ಮಾಡೋಣ, ವ್ಯಾಲ್ಯೂಸ್ ಅನ್ನ
ಸಬ್ಸ್ಟಿಟ್ಯೂಟ್ ಮಾಡೋಣ. ಹೇಗೆ? y ವ್ಯಾಲ್ಯೂ ವಿ ಡೋಂಟ್ ನೋ ಅಲ್ವಾ, y ಅನ್ನ ಹಾಗೆ ಇಡೋಣ. ಮೈನಸ್ y ಮೀನ್ 12.7 is equal to r 0.654 into standard deviation y 7.68 divided by standard deviation x 10.7 into x minus x mean 14.6. ಸೊ ನಾವು ಇದನ್ನ ಈಗ ಏನ್ ಮಾಡಬೇಕು? ಸಿಂಪ್ಲಿಫೈ ಮಾಡಬೇಕು. ಸೆಕೆಂಡ್ ಅಲ್ವಾ ಇದು ನಾವು ಮಾಡ್ತಾ ಇರೋದು, ರಿಗ್ರೆಷನ್ ಇಕ್ವೇಶನ್ y on x. ಓಕೆ, ಸಿಂಪ್ಲಿಫೈ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ y minus 12.7 is equal to, next let us simplify, 0.654 into 7.68 divided by 10.7. 7.68 divided by 10.7 into 0.654 is equal to 0.4694 ಇದೆ, 469 ತಗೊಳ್ಳೋಣ, into x minus 14.6. ನೆಕ್ಸ್ಟ್ ಸ್ಟೆಪ್ ಅಲ್ಲಿ y minus 12.7 is equal to 0.469 into x, 0.469x ಪ್ಲಸ್ ಮೈನಸ್ ಏನಾಯ್ತು? ಮೈನಸ್ ಆಯ್ತು. 0.469 into 14.6 is equal to 6.847. Next step, y is equal to 0.469x minus 6.847. So minus 12.7 ಇದೇನಾಗುತ್ತೆ? plus 12.7. So further y is equal to 0.469x, next plus 12.7 ಇದೆ, minus 6.847 ಇದೆ. 12.7 minus 6.847 is equal to plus 5.853 ಉಳಿತು. So this is regression equation y on x. Regression equation y on x. So ನೀವು ಬೇಕಾದ್ರೆ ಫೈನಲ್ ಏನ್ ಮಾಡಬಹುದು? ರಿಗ್ರೆಷನ್ ಇಕ್ವೇಶನ್ x on y is ಏನ್ ಬಂದಿತ್ತು ಅದನ್ನ ಬರೀರಿ. ರಿಗ್ರೆಷನ್ ಇಕ್ವೇಶನ್ y on x is ಅಂತ ಇದನ್ನ ಬರೆದ್ರೆ ಆಯ್ತು. ಸೊ ನಾವಿವಾಗ ಯಾವುದೇ ವ್ಯಾಲ್ಯೂನ ಕಂಡು ಹಿಡಿತಾ ಇಲ್ಲ, ಜಸ್ಟ್ ಈಕ್ವೇಶನ್ಸ್ ಅನ್ನ ಡೆವಲಪ್ ಮಾಡಿ ಇಡ್ತಾ ಇದ್ದೀವಿ. 5 ಮಾರ್ಕ್ಸ್ಗೆ ನೀವು ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ಅರ್ಥ ಆಯ್ತು ಅನ್ಕೋದಿದ್ದೀನಿ. ಫಸ್ಟ್ ನಾವೇನ್ ಮಾಡಿದ್ವಿ, ಡಾಟಾಸ್ ಅನ್ನ ತೆಗೆದುಕೊಂಡು ರಿಗ್ರೆಷನ್ ಇಕ್ವೇಶನ್ x on y ಅನ್ನ ಅದನ್ನ ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಗ್ರೆಷನ್ ಇಕ್ವೇಶನ್ y on x ತಗೊಂಡ್ವಿ. ಅದನ್ನ ಅದೇ ಸೇಮ್ ವ್ಯಾಲ್ಯೂಸ್ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಬಟ್ ಎಲ್ಲಿ ಚೇಂಜ್ ಆಗುತ್ತೆ? RXY ಒಂದೇ ಇರುತ್ತೆ. ಇಲ್ಲಿ ರಿಗ್ರೆಷನ್ ಇಕ್ವೇಶನ್ x on y ಆದಾಗ ಸ್ಟ್ಯಾಂಡರ್ಡ್ ಡಿವಿಷನ್ x ಮೇಲಿರುತ್ತೆ, ಸ್ಟ್ಯಾಂಡರ್ಡ್ ಡಿವಿಷನ್ y ಕೆಳಗಿರುತ್ತೆ, ಅದು ಇಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ x ಮೈನಸ್ x ಮೀನ್ ಆಗುತ್ತೆ, ಇಲ್ಲಿ y ಮೈನಸ್ y ಮೀನ್ ಆಗುತ್ತೆ. ಸೊ ಆ ರೀತಿಯಾಗಿ ನೀವು ಚೇಂಜ್ ಮಾಡಿಕೊಂಡು ವ್ಯಾಲ್ಯೂಸ್ ಅನ್ನ ಏನ್ ಮಾಡಬಹುದು, ಮತ್ತೆ ಸಿಂಪ್ಲಿಫೈ ಮಾಡಿಟ್ರೆ ದಟ್ ಈಸ್ ನಥಿಂಗ್ ಬಟ್ ರಿಗ್ರೆಷನ್ ಇಕ್ವೇಶನ್ y on x. ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.